ಏನ ಲೈವ್ ಮ್ಯೂಸಿಕ್ ಶೋಗೆ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಯಾ ಫ್ಯಾಂಟಾಸ್ಟಿಕ್ ಆಗಿ. ಶೋ ಮುಗಿಯೋ ತನಕ ಕೋಲ್ಡ್ ಯಾವುದು ಕುಡಿಬೇಡ. ಶೋರ್ 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 ಆಸ್ ಯು ವಿಶ್. ಅಣ್ಣ ಆಕ್ಚುಲ್ ಆಗಿ ನಾನು ನಿನ್ನ ಹತ್ರ ಮಾತಾಡಬೇಕು. ಏನು ಅಂದ್ರೆ ಇದು ನಾನು ಕೇಳಬೇಕು ಅಂತಲ್ಲ, ಅಮ್ಮ ಕೇಳು ಅಂತ ಕಳಿಸಿದ್ದು. ನಿಮಗೋಸ್ಕರ ಸಂಬಂಧ ಹುಡುಕಿದ್ದಾರೆ ಅಂತ. ಅಂದ್ರೆ ಅಮ್ಮನ ಬಗ್ಗೆ ನಿನಗೆ ಗೊತ್ತಲ್ಲ. ಯೋಚನೆ ಮಾಡ್ತಿದ್ಯಾ ಇಲ್ಲ ಕೋಪ ಮಾಡ್ಕೋತಿದ್ಯಾ? ಅಣ್ಣ, ಅಮ್ಮ ನೋಡಿರುವಂತ ಮದ್ವೆ ಸಂಬಂಧ ನಿನ್ಗೆ ಓಕೆನಾ ಇಲ್ವಾ? ಜಸ್ಟ್ ಎಸ್ ಆರ್ ನೋ. ಜಾಸ್ತಿ ಯೋಚನೆ ಮಾಡಬೇಡ. ನಮ್ಮೆಲ್ಲರಿಗೂ ಹುಡುಗಿ ಚೆನ್ನಾಗಿ ಗೊತ್ತು, ಇಷ್ಟ ಆಗಿದ್ದಾಳೆ. ಈಗೆಲ್ಲರೂ ನಿನ್ನ ಒಪಿನಿಯನ್ಗೋಸ್ಕರ ವೈಟಿಂಗ್. ನೀವ್ ಎಷ್ಟು ಬೇಗ ನಿಮ್ ನಿರ್ಧಾರ ಹೇಳ್ತಿರೋ ನಿಮ್ ಪೇರೆಂಟ್ಸ್ ಅಷ್ಟು ಬೇಗ ಖುಷಿ ಆಗ್ತಾರೆ. ಎಸ್ ಕಣ, ನಾನು ಮದುವೆ ಮಾಡ್ಕೋತೀನಿ. ಹೇ ಅಣ್ಣ, ಸೂಪರ್ ಅಣ್ಣ, ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್. ಓ ಬಂದ್ಬಿಟ್ಯಾ ಅಣ್ಣ? ಎಸ್ ಅಂದ. ಅಣ್ಣ ಸೂಪರ್, ಫ್ಯಾಂಟಾಸ್ಟಿಕ್. ಇದು ನಿಜವಾಗ್ಲೂ ವಂಡರ್. ನೀನು ಹೀಗೆ ಹೇಳ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆ್ಯಂಡ್ ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್. ಇವ್ನು ಒಪ್ಕೋತಾನಂತ ನಂಗೆ ಗೊತ್ತಿತ್ತು ಕಣೋ. ಆ ಹುಡುಗಿ ಅಷ್ಟು ಚೆನ್ನಾಗಿದ್ದಾಳೆ. ಅದೇನ್ ಬೇಕಾದ್ರೂ ಆಗ್ಲಿ, ಇವತ್ತು ಒಂದೊಳ್ಳೆ ಪಾರ್ಟಿ ಮಾಡ್ಬೇಕು ಅಣ್ಣ. ನಾನು ಚೆನ್ನಾಗಿ ಪಾರ್ಟಿ ಮಾಡ್ತೀನಿ ಇವತ್ತು. ಬಟ್ ನಿನ್ ರಿಹರ್ಸಲ್ಸ್? ಇನ್ಮೇಲೆ ಶೋಸು ರಿಹರ್ಸಲ್ಸು ಎಲ್ಲ ಕ್ಯಾನ್ಸಲ್. ಎಲ್ಲ ನಿನ್ ಮದ್ವೆ ಆದ್ಮೇಲೆ. ನನ್ ಬಂಗಾರ, ನಿನ್ ಮದ್ವೆಗೆ ಒಪ್ಕೊಂಡಿರೋದು ತುಂಬಾ ಖುಷಿ ಆಯ್ತು. ಹಲೋ, ಒಪ್ಸಿದ್ ನಾನು. ನೀನ್ ನನ್ ವಜ್ರ ಕಣೋ. ಅದು ಲಕ್ಷ್ಮಿ ಆಂಟಿಗೆ ಸೀತಾರತ್ನ ಅವ್ರ ಫೋಟೋ ಕಳ್ಸಿದ್ರೆ ಏನಾದ್ರೂ ಗೊತ್ತಾಗುತ್ತಲ್ಲ. ಅಯ್ಯೋ, ಅಮ್ಮ ಚೈತ್ರ. ಆಂಟಿ ಕೆಲ್ಸದಲ್ಲಿದ್ದೀರಾ? ಹೇಳಮ್ಮ, ಪರವಾಗಿಲ್ಲ. ಆಂಟಿ ಅರ್ಜೆಂಟ್ ಆಗಿ ಏನೋ ಮಾತಾಡ್ಬೇಕಂಟಿ ನಿಮ್ ಹತ್ರ. ಅದೇನಂತ ಹೇಳಮ್ಮ. ಆಂಟಿ, ನಿಮ್ಗೊಂದ್ ಫೋಟೋ ಕಳ್ಸಿದ್ದೀನಿ. ಆ ಫೋಟೋದಲ್ಲಿರೋರು ಮೊನ್ನೆ ಮಂಗ್ಳೂರ್ಗೆ ನಮ್ಮನೆಗ್ ಬಂದಿದ್ದು. ನೀವ್ ಬೆಂಗಳೂರಿಗೆ ಬಂದಾಗ ನೀವ್ ನೋಡಿದ್ದು ಅವ್ರೇನಂತ ನೋಡಿ ಹೇಳಿ ಆಂಟಿ. ಒಂದ್ ನಿಮಿಷ ಲೈನಲ್ಲೇ ಇರಮ್ಮ. ಅಮ್ಮ ಚೈತ್ರ, ನನ್ನ ಮೊಬೈಲಲ್ಲಿ ಡಾಟಾ ಬ್ಯಾಲೆನ್ಸ್ ಇಲ್ಲ ಅಮ್ಮ. ಫೋಟೋ ಓಪನ್ ಆಗ್ತಿಲ್ಲ. ಅಯ್ಯೋ ಆಂಟಿ, ತುಂಬಾ ಅರ್ಜೆಂಟ್ ಆಂಟಿ. ನಿಮ್ ನಂಬರ್ಗೆ ಬೇಕಾದ್ರೆ ನಾನು ಡೇಟಾ ರೀಚಾರ್ಜ್ ಮಾಡ್ತೀನಿ. ಅಯ್ಯೋ ಅದೆಲ್ಲ ಬೇಡಮ್ಮ, ನಾನು ಹೊರಗಡೆ ಇದ್ದೀನಿ. ಹೋಗಿ ಡಾಟಾ ಬ್ಯಾಲೆನ್ಸ್ ಹಾಕಿಸ್ಕೊಂಡು ಕಾಲ್ ಮಾಡ್ತೀನಿ. ಪರವಾಗಿಲ್ಲ ಆಂಟಿ, ನಾನು ಈಗಲೇ ಮಾಡ್ತೀನಿ. ಅಯ್ಯೋ ಬೇಡ ಅಮ್ಮ, ನಾನು ರೀಚಾರ್ಜ್ ಶಾಪಿಗೆ ಹತ್ರದಲ್ಲೇ ಇದ್ದೀನಿ. ಹಾಕಿಸ್ಕೊಂಡಾದ್ಮೇಲೆ ನಾನೇ ಕಾಲ್ ಮಾಡ್ತೀನಿ. ಸರಿ ಆಂಟಿ, ಸ್ವಲ್ಪ ಬೇಗ ನೋಡಿ ಕಾಲ್ ಮಾಡಿ ಆಂಟಿ ಪ್ಲೀಸ್. ಆಯ್ತಮ್ಮ. ಅಯ್ಯೋ ಏನಿದು, ನನಗೇನು ಅರ್ಥ ಆಗ್ತಿಲ್ವಲ್ಲ. ಲಕ್ಷ್ಮಿ ಆಂಟಿ ಕನ್ಫರ್ಮ್ ಮಾಡಿ ಹೇಳೋವರೆಗೂ ನನ್ಗೇನು ಮಾಡಕ್ಕಾಗಲ್ಲ. ಖಂಡಿತವಾಗ್ಲೂ ಈ ಸಾರಿ ಆದ್ರೆ ಸೀತಾರತ್ನ ಅವ್ರದ್ದೆ. ಮತ್ತೆ ನಾನವತ್ತು ರೋಡಲ್ಲಿ ನೋಡಿದ್ ಕೂಡ ಸೀತಾರತ್ನ ಅವ್ರೇನಾ? ಹಾಗಾದ್ರೆ ಮೊನ್ನೆ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿ ಸೀತಾರತ್ನ ಅವರು ಮಂಗಳೂರಿಗೆ ಹೋಗಿದ್ದಿದ್ದು ನಮ್ಮನೆಗೇನಾ? ಅಂದ್ರೆ ನಾವ್ ನೋಡಕ್ ಸಿಗ್ಲಿಲ್ಲ ಅಂತ, ಕೆಲ್ಸ ಆಗ್ಲಿಲ್ಲ ಅಂತ ನಿರಾಶೆಯಿಂದ ಬಂದ್ಬಿಟ್ರಾ?
ಅಂದ್ರೆ ಒಂದ್ ವೇಳೆ ಇದೆಲ್ಲ ನಿಜ ಆದ್ರೆ ಸೀತಾರತ್ನ ಅವರ ನಮ್ಮಮ್ಮ. ಆಂಟಿ, ಫೋಟೋ ನೋಡಿದ್ರಾ? ಈಗ ತಾನೇ ನೋಡಿದ್ನಮ್ಮ. ಅವರೇನ ಆಂಟಿ ನಮ್ಮ ಮನೆಗೆ ಬಂದಿದ್ದು? ನಿಮಗ್ ರೋಡಲ್ಲಿ ಸಿಕ್ಕಿದ್ದು ಇವರೇ ಅಲ್ವಾ? ಹೌದಮ್ಮ, ಅವರೇ. ಅಮ್ಮ ಚೈತ್ರ, ಆಂಟಿ, ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲಮ್ಮ. ಸರಿ ಆಂಟಿ, ಫೋನ್ ಇಡ್ತೀನಿ. ಹುಷಾರು. ಅಯ್ಯೋ, ಅಮ್ಮನ್ನ ಪಕ್ಕದಲ್ಲೇ ಇಟ್ಕೊಂಡು ಇಷ್ಟು ದಿನ ಹುಚ್ಚಿ ತರ ಹುಡುಕ್ತಿದ್ದಲ್ಲ. ಅಯ್ಯೋ, ನನಗೆ ಅಮ್ಮ ಸಿಕ್ಕದ್ಲು. ದೇವ್ರು ಕರ್ಣ ತೋರ್ಸಿದ್ರು. ಆದ್ರೆ ಇದೆಲ್ಲ ನಿಜನೇನಾ ಅಥವಾ ನನ್ ಭ್ರಮೆನಾ? ಇದನ್ನೆಲ್ಲ ನಾನ್ ಪ್ರಶ್ನೆ ಹಾಕೊಳ್ಳೋ ಬದಲು ಅಮ್ಮನ್ನೇ ಕೇಳ್ತೀನಿ. ಅಮ್ಮ, ಅಮ್ಮ, ಅಮ್ಮ,
ಎಲ್ಲಿ ಹೋದ್ರು? ಏನೋ ಗೊತ್ತಿಲ್ಲ, ಹೊರಗೆ ಹೋಗೋದನ್ನ ನೋಡ್ದೆ. ನಮ್ಮಮ್ಮ ಸೀತಾರತ್ನೇ ಆದ್ರೆ ನಮಗ್ ಸಂಬಂಧಿಸಿದ್ದು ಏನೋ ಒಂದು ಅಮ್ಮನ ಹತ್ರ ಇರುತ್ತಲ್ಲ, ಖಂಡಿತವಾಗ್ಲೂ ಇರುತ್ತೆ. ಆದ್ರೆ ಅಮ್ಮ ಇಲ್ದೇ ಇರುವಾಗ ಅಮ್ಮನ ರೂಮ್ ಒಳಗೆ ಹೋಗೋದು ತಪ್ಪಲ್ವಾ? ನಮ್ಮ ಅಮ್ಮನ ರೂಮೇ ಅಲ್ವಾ, ನಾನು ಹೋಗ್ಬೋದು, ನನ್ಗೆ ಹಕ್ಕಿದೆ. ಏನು ಏನು ಸಿಕ್ತಿಲ್ವಲ್ಲ? ಅಂದ್ರೆ ಅಮ್ಮನ ಹತ್ರ ಯಾವ ಆಧಾರನೂ ಇಲ್ವಾ? ಅಥವಾ ನಾನೇನಾದ್ರೂ ಸೀತಾರತ್ನ ಅವ್ರ ವಿಷಯದಲ್ಲಿ ದುಡುಕ್ಬಿಟ್ಟೇನಾದ್ರೂ ಅಮ್ಮ ಅಂತ ಅನ್ಕೊಂಡ್ಬಿಟ್ಟಿದ್ದೀನ? ಅಯ್ಯೋ, ಏನ್ ನಡೀತಿದೆ ಇಲ್ಲಿ? ದೇವ್ರೆ, ಪ್ರಶ್ನೆಗಳನ್ನ ನೀನೇ ಸೃಷ್ಟಿಸ್ತೀಯಾ, ಆ ಪ್ರಶ್ನೆಗಳಿಗೆ ಉತ್ತರನು ನೀನೇ ಕೊಟ್ಬಿಡ್ತೀಯಾ. ಮತ್ತೆ ಈ ಪ್ರಶ್ನೆಗೆ ಉತ್ತರ ಏನು ಸ್ವಾಮಿ? ಏನು?
ಇದು ನಿಮ್ಗೆ ಬರೀ ಫೋಟೋ ಅಂತ ಅನ್ಸ್ಬೋದು, ಆದ್ರೆ ಇದು ನನ್ನ ಪ್ರಾಣ. ಅಮ್ಮ, ನೀನೇನಾ ನಮ್ಮಮ್ಮ? ಅಮ್ಮ, ನಮ್ಮ ಸ್ವಂತ ತಾಯಿ ನೀನು. ನಿನ್ನನ್ನ ಪಕ್ಕದಲ್ಲೇ ಇಟ್ಕೊಂಡು ಯಾರನ್ನ ಕೂಗು ಹಾಕೋಗದ್ನಲ್ಲಮ್ಮ. ಕಣ್ಣು ಮುಂದೆ ನಿನ್ನ ಇಟ್ಕೊಂಡು ನಿನಗೋಸ್ಕರ ಕೋರಡಿ ತರ ಊರೆಲ್ಲ ಹುಡುಕ್ತಿದ್ನಲ್ಲಮ್ಮ ನಾನು. ನಿನ್ನ ನನ್ನ ಆ ದೇವ್ರು ಯಾವಾಗ್ಲೂ ಒಂದು ಮಾಡ್ಬಿಟ್ಟಿದ್ದಾರೆ. ಆದ್ರೆ ದೇವ್ರು ಕೊಟ್ಟ ವರನ ನಾನು ಗುರ್ತು ರಮಣಕ್ಕ. ಏನಮ್ಮ? ಅಜ್ಜಿನೂ ಸೀತಾರತ್ನ ಅವ್ರು ಎಲ್ಲಿಗೆ ಹೋದ್ರು? ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾವ ದೇವಸ್ಥಾನಕ್ಕೆ? ಯಾವಾಗ್ಲೂ ಹೋಗೋದೆ. ಯಾಕೆ ಚೈತ್ರ? ಬಂದು ಹೇಳ್ತೀನಿ ರೀ.